ಕಾವೇರಿ ಮಾತೆಗೆ ಯಾವುದೇ ಲೋಪವಿಲ್ಲದಂತೆ ದಕ್ಷಿಣ ಭಾರತದ ಸಂಪ್ರದಾಯದಂತೆ ನಾವು ಆರತಿಯನ್ನು ಆಚರಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಸಚಿವರಿಗೆ ಉಪಮುಖ್ಯಮಂತ್ರಿಗಳವರ ಯಾವ ಒಂದು ಕನಸಿದೆಯೋ ಅದನ್ನು ನಾವು ನೆನಸು ಮಾಡಬೇಕು ಎಂಬುದಾಗಿ ನಾವೆಲ್ಲರೂ ಕೂಡ ನಾವು ಪಣವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 108 ಜನ ಅರ್ಚಕರು ಪುರೋಹಿತರಿಂದ ಈ ಕಾವೇರಿಯ ಆರತಿಯನ್ನ ಆಚರಿಸ್ತೀವಿ, ಇದನ್ನು ಯಶಸ್ವಿಗೊಳಿಸಿಕೊಡ್ತೀವಿ ಎಂಬುದಾಗಿ ಹೇಳಿ ಮೇಲೆ ವಿಶ್ವಾಸ ಇತ್ತು. ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದೆ. ಅವರು ನಮ್ಮ ಇರಿಗೇಷನ್ ಇಲಾಖೆಯವರು ಮತ್ತು ನಮ್ಮ ಡಿಸಿ, ಎಸ್ಪಿ, ಸಿಇಒ ಮತ್ತು ನಮ್ಮ ಸ್ಥಳೀಯ ನಮ್ಮ ಮುಖಂಡರುಗಳು, ಜಿಲ್ಲಾ ಮಂತ್ರಿಗಳನ್ನ ಚಂದ್ರಬಾಬು ಸ್ವಾಮಿ ಆದಿಯಾಗಿ ದಿನೇಶ್ ಗುಳಿಗಳು, ರಮೇಶ್ ಬಂದಿರುವ ಎಲ್ಲರೂ ಕೂಡ ಇಟ್ಕೊಂಡು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ತಾವೆಲ್ಲ ಬಂದು ನನಗೆ ಸಂಪೂರ್ಣವಾದ ಆಶೀರ್ವಾದ ಮಾಡಿದ್ರಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ನಮ್ಮ ಸರ್ಕಾರದ ಮೇಲೆ. ನಾಳಿನ ಜನತೆಗೆ ಒಳ್ಳೆ ಬೆಳೆ ಬಂದು ಒಳ್ಳೆ ಸಂಪರ್ಕವಾಗಿ ಮಳೆ ಕೂಡ ಬಂದು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ಇರಲಿಕ್ಕೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದ್ದೀರಿ. ಅನೇಕ ಶ್ರೀಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದು ಇವತ್ತು ಬಂದು ಭಾಗವಹಿಸಿ ಬಹಳ ಸಂತೋಷವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಪ್ರಾರಂಭ ಆಗಿದೆ. ಇದು ಕೊನೆಗೆ ಒಂದು ಶಾಶ್ವತವಾಗಿ ಈ ಕಾವೇರಿ ಆರತಿ ಜನರ ಸಂಪತ್ತಾಗಬೇಕು, ಜನರ ಪ್ರಾರ್ಥನೆ ಆಗಬೇಕು. ಅವರ ಭಾವನೆ ಭಕ್ತಿಯಿಂದ ಅವರೆಲ್ಲರೂ ಕೂಡ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಕೂಡ ಸಂಪಾದನೆ ಆಗುವಂತ ಒಂದು ಅವಕಾಶ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿದೆ. ಅವೆಲ್ಲ ಇಡೀ ನಾಡಿಗೆ ಒಂದು ಹೊಸ ಸಂಪ್ರದಾಯವನ್ನು ನಾವು ಹಾಕೊಂಡಿದ್ದೇವೆ. ನಮ್ಮ ಜೀವನದಿ ಕಾವೇರಿ, ಆ ಕಾವೇರಿ ತಾಯಿಗೆ ಪೂಜೆ ಮಾಡುವಂತ ಒಂದು ಭಾಗ್ಯ ನಿಮಗೂ ಸಿಕ್ತು. ನಾನು ಪ್ರಾರಂಭ ಮಾಡುವಂತ ಒಂದು ದೊಡ್ಡ ಪರಂಪರೆ ಇದು ಉಳಿಸ್ಕೊಳ್ಳಿ ಅಂತೇಳಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, 100 ಕೋಟಿ ರೂಪಾಯಿನ ನಾನು ಇದಕ್ಕೋಸ್ಕರ ಈ ಧಾರ್ಮಿಕವಾಗಿ ನಮ್ಮ ಜನರಿಗೆ, ಈಗ ಬೆಂಗಳೂರು ನಗರ, ಕರ್ನಾಟಕ ರಾಜ್ಯದ ಸುಮಾರು 2.5 ಕೋಟಿ ಜನಕ್ಕೆ, ತಮಿಳುನಾಡಿಗೆ, ಕೇರಳಗೆ, ಪಾಂಡಿಚೇರಿಗೆಲ್ಲ ಕೂಡ ಈ ನೀರು ಕೊಡಗಿನಿಂದ ಪ್ರಾರಂಭ ಮಾಡಿ ಅರೇಬಿ ಸಮುದ್ರಕ್ಕೆ ಸೇರು ಕೂಡ ಉಪಯೋಗ ಪಡ್ತಾರೆ. ಕುಡಿಯೋ ನೀರು ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ದನ ಕರುಗಳಿರ್ಬೋದು, ಎಲ್ಲರೂ ಕೂಡ ಇದಾಗ್ತದೆ. ಆ ತಾಯಿನ ನಮಸ್ಕಾರ ಮಾಡಲಿಕ್ಕೆ ಅನೇಕರು ಅಡಚಣೆ ಮಾಡ್ತಾ ಇದ್ದಾರೆ. ಆ ಅಡಚಣೆ ಮಾಡೋದಕ್ಕೆ ನಾವ್ಯಾರು ಅಡಚಣೆ ಅಡ್ಡ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ತಾವೆಲ್ಲ ಇದ್ದೀರಿ, ತಮಗೆಲ್ಲ ಅನುಭವ ಇದೆ, ತಾವೆಲ್ಲ ಅರ್ಚಕರಿದ್ದೀರಿ, ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ. ಇದನ್ನ ಮುಂದುವರಿಸ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದ್ರಲ್ಲಿ ನನಗೆ ನಂಬಿಕೆ ಇದೆ. ಇವತ್ತು ನಾವೆಲ್ಲ ಈ ಒಂದು ಪ್ರಾರ್ಥನೆ ಏನಿದೆ, ಈ ಪ್ರಾರ್ಥನೆಯನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಬಹಳ ವ್ಯವಸ್ಥಿತವಾಗಿ ಒಂದು ಸ್ಟೇಡಿಯಂ ಮಾಡೋಣ. 3 ದಿನಗಳ ಕಾಲ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ಅರ್ಚಕರು ಕೂಡ ಅಲ್ಲಿ ಉದ್ಯೋಗ ಸಿಗಬೇಕು. ಜನರಿಗೆ ಭಕ್ತಾದಿಗಳು ಬರಬೇಕು. ಜನರು ಬೆಳಗ್ಗೆ ಹೊತ್ತು ಕೂಡ ಜನರು ಬಂದು ಕಾವೇರಿ ಬಂದು ಪೂಜೆ ಮಾಡಿಕೊಂಡು ಅವರ ಪುಣ್ಯ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅದನ್ನು ಕೂಡ ನಿತ್ಯವಾಗಿ ನಡೀಬೇಕು. ಶನಿವಾರ, ಭಾನುವಾರ, ಶುಕ್ರವಾರ ಅಲ್ಲದಲ್ಲದೆ ಪ್ರತಿದಿನ ನಡಿಬೇಕು ಎಂದು ನಮ್ಮ ಆಸೆ. ಸೊ ನಮ್ಮ ರಾಜ್ಯದ ಎಲ್ಲ ಯಾರು ಅಕ್ಕಪಕ್ಕದಲ್ಲಿದ್ದಂಥ ಎಲ್ಲ ವೈದಿಕರು ಎಲ್ಲರೂ ಕೂಡ ಇದು ಅನುಕೂಲ ಆಗಬೇಕು. ಎಲ್ಲರೂ ಎಲ್ಲ ಕೆಲಸ ಮಾಡೋಕ್ಕಾಗುವುದಿಲ್ಲ. ನಾನು ವರ್ಷಕ್ಕಾಗುವುದಿಲ್ಲ, ಇಲ್ಲಾಂದ್ರೆ ನಮ್ಮ ರಾಮಪ್ರಸಾದ್ ಆಗಿ ನಾನು ಎಮ್ಮೆಗಳ ಅರ್ಚಕರಾಗುದಿಲ್ಲ. ನೀವೇ ಅರ್ಚಕರು. ಅರ್ಚಕಸ್ಯ ಪ್ರಭಾವಿನ ಶಿಲಾಕೋಟಿ ಅರ್ಚಕರ ಪ್ರಭಾವದಿಂದ ಸಿರಿಯಲ್ಲೇ ಚಿಂತನ ಕಾಣಲಿಕ್ಕೆ ಸಾಧ್ಯ. ಹಂಗೆ ನೀವೇ ಆ ಕೆಲಸ ಮಾಡಬೇಕು. ಇವತ್ತು ಬಹಳ ಚೆನ್ನಾಗಿ ಮಾಡಿದ್ದೀರಿ. ಇನ್ನೇನೇನು ನಾವು ತಪ್ಪುಗಳು ಮಾಡಿದ್ದೀವಿ, ಇನ್ನೇನೇನು ಮುಂದುವರಿಸಬೇಕು, ಇನ್ನೇನೇನು ಧಾರ್ಮಿಕವಾದಂಥ ಕೆಲಸ ಮಾಡಬೇಕು, ಇನ್ನೇನು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮ ಮಾಡಬೇಕು, ಅದನ್ನೆಲ್ಲ ಕೂಡ
ಈಗಿರುವಂತ ಪದ್ಧತಿಯಲ್ಲಿ ನಾವೆಲ್ಲ ತಿಳ್ಕೊಂಡು ಜನರಿಗೆ ಮತ್ತೆ ಆಕರ್ಷಣೆಯಾಗಿ ಒಂದು ಏನು ಭಕ್ತಿ ಪ್ರಧಾನ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಎಲ್ಲರೂ ಕೂಡ ಮಂದಟ್ ಮಾಡಿಕೊಂಡು ನಾವು ಏನು ಕಾಶಿಗೇನು ಗಂಗೆಗೇನು ಕಡಿಮೆ ಇಲ್ಲ ಅನ್ನೋದನ್ನ ಪಾಂಡಿತ್ಯ ನಿಮ್ಮಲ್ಲೂ ಕೂಡ ಇದೆ. ಅಲ್ಲೆಲ್ಲ ಯಾರು ಬೇಕಾದ್ರೂ ನೀರು ಎತ್ತುಕೋಬಹುದು, ಯಾರು ಬೇಕಾದ್ರೂ ವಿಗ್ರಹ ಮುಟ್ಬೋದು, ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಿಮ್ಮದೇ ಆದಂತ ಒಂದು ಪದ್ಧತಿ, ಸಂಪ್ರದಾಯ, ಮಡಿ ಎಲ್ಲ ಕೂಡ ನೀವೆಲ್ಲ ಸೇರಿ ಕಾಪಾಡ್ಕೊಂಡು ಬಂದಿದ್ದೀವಿ. ಇವತ್ತು ಶ್ರೀರಂಗಪಟ್ಟಣ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ನಮ್ಮ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಏನು ವಿದ್ಯವನ್ನ ತಾವೆಲ್ಲ ಪಾರಾಯಣ ಮಾಡಿಕೊಂಡು ವಿದ್ಯೆ ಕಲಿತ್ಕೊಂಡು ದಿನನಿತ್ಯ ತಾವು ಮಾಡ್ತಾ ಇದ್ದೀವಿ. ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ನೀವು ಇವತ್ತಿಂದ ಏನು ಶುರು ಮಾಡಿಲ್ಲ, ಒಂದು ಪದ್ಧತಿ ಮೇಲೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನ ಉಳಿದುಕೊಂಡು ಹೋಗೋಣ. ನಾನು ಎಲ್ಲರೂ ಕೂಡ ಇವತ್ತು ಸನ್ಮಾನ ಮಾಡೋದಿಲ್ಲ. ನಮ್ಮ ಕೆಲವು ಶಾಸಕರು ಇರ್ತಾರೆ, ನಮ್ಮ ಎಂಡಿಗಳಿರ್ತಾರೆ, ಚೇರ್ಮನ್ ಇರ್ತಾರೆ, ಅವ್ರೆಲ್ಲ ಮಾಡ್ತಾರೆ. ನಾನು ಅರ್ಜೆಂಟ್ ಏರ್ಪೋರ್ಟ್ ಹೋಗಿ ಯಾರೋ ಒಬ್ಬ ವರಿಷ್ಠರು ನಾನು ರಿಸೀವ್ ಮಾಡ್ಕೊಂಡು ವಾಪಸ್ಸು ಇಲ್ಲಿಗೆ ಬರಬೇಕಾಗಿದೆ. ಆ ದೃಷ್ಟಿಯಿಂದ ಹೋಗ್ತೀನಿ. ತಾವೆಲ್ಲ ನಮ್ಮ ಚೇರ್ಮನ್, ಎಂಡಿ ಅವರು, ನಮ್ಮ ಜಿಲ್ಲಾ ಮಂತ್ರಿ, ಜಿಲ್ಲಾ ಶಾಸಕರು, ಸ್ಥಳೀಯ ಶಾಸಕರು, ನಮ್ಮ ಬಾಬುರವರು ಮತ್ತು ದಿನೇಶ್ ಗುಳಿಗೌಡರು ಮತ್ತು ಎಲ್ಲ ನಮ್ಮ ಕಾರ್ಯದ ಅಧಿಕಾರಿಗಳು ಮಾಡಿದಂತಹ ಸೇವೆನ ಸರ್ಕಾರ ಅವರಿಗೆ ಖಂಡಿತ ಮತ್ತು ಜನ ಭಗವಂತ ಆ ತಾಯಿ ಎಲ್ಲರೂ ಕೂಡ ಕಾವೇರಿ ತಾಯಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡ್ತದೆ. ನೀವು ಕೂಡ ನಿಮ್ಮ ಪಾಂಡಿತ್ಯದಲ್ಲಿ ಏನೇನು ನೀವು ಮುಂದಕ್ಕೆ ಸರಿ ಮಾಡಬೇಕು ಸಲಹೆ ಇತ್ತು ಅಂತಂದ್ರೆ ಸಂಪೂರ್ಣವಾಗಿ ನಾನು ಯಾಕೆ ನಮ್ಮ ರಾಮ್ ಪ್ರಸಾದ್ ಆಯ್ಕೆ ಮಾಡಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಆ ಶ್ರದ್ಧೆ, ಭಕ್ತಿ, ಜ್ಞಾನ, ಅನುಭವ ಎಲ್ಲರೂ ಕೂಡ ಮಾಡಕ್ಕಾಗಲ್ಲ. ಊರಲ್ಲಿ 100 ಬಸವಗಳು ಇರ್ತವೆ.